ಪೆಟ್ಟಾಯ್ತೇನಮ್ಮ? ಪರವಾಗಿಲ್ಲಮ್ಮ, ನನ್ನ ಜೀವನದಲ್ಲಿ ಎಷ್ಟೋ ಪೆಟ್ಟುಗಳನ್ನ ತಿಂದಿದ್ದೀನಿ. ಇದಕ್ಕೆಲ್ಲ ಹೆದರ್ಕೊಂಡ್ರೆ ಹೇಗೆ? ಮೆತ್ತಿಗೆ ಯಾರಮ್ಮ ನೀವು? ಇದು ನಮ್ಮನೆ. ನಮ್ ತಾತ ನನಗೋಸ್ಕರ ಕಟ್ಟಿಸ್ತಾ ಇರೋದು. ನೋಡಿ, ಈ ಕಾರಿಡಾರು ನಾ ಇಲ್ಲಿರ್ಲಿಲ್ಲ, ಬೆಳಗನ್ನಲ್ಲ ಓದ್ತಾ ಇದ್ದೆ. ಹೌದಾ? ಗೀತಾ, ಏನ್ ತಾತ? ಬಾಮ್ಮ, ಹೊತ್ತಾಯ್ತು. ಬರ್ತೀನಿ. ಅಮ್ಮ, ನಾ ಬರ್ಲಮ್ಮ? ಅಂದರೆ ಗೀತಾ ನನ್ ಮಗಳು? ಹೌದು, ಗೀತಾ ನನ್ ಮಗಳು. ಹೌದು. ದೇವ್ರೆ, ಇಷ್ಟು ವರ್ಷದ ಮೇಲಾದ್ರೂ ನನ್ನ ಮಗಳನ್ನ ನೋಡಿ ಮಾತಾಡೋ ಭಾಗ್ಯ ಕೊಟ್ಟಿಯಲ್ಲ, ನಂಗಷ್ಟೇ ಸಾಕು. ಅವಳನ್ನ ಚೆನ್ನಾಗಿಟ್ಟಿರಪ್ಪ. ನಿಮ್ ಮನಸ್ಸು ಕಲ್ಲು ಅಂದ್ರೆ ಅದಕ್ಕೆ ನಮ್ ಸೊಸೆ ಕೂಲಿ ಮಾಡ್ತಾ ಇದ್ರು ನೋಡ್ಕೊಂಡು ಸುಮ್ಮನೆ ಇದ್ದೀರಲ್ಲ. ಅದಕ್ಕೆ ನನ್ನೇನು ಮಾಡುವಂತೀಯ? ನಾನೇನು ಅವಳು ಕೂಲಿ ಮಾಡು ಅಂತ ಹೇಳಿದ್ನಾ? ನೀವ್ಯಾಕೆ ಹೇಳ್ತೀರಿ? ನೋಡ್ಕೊಂಡು ಸುಮ್ಮನೆ ಇರ್ತೀರಾ? ನನ್ ಮಗನ ಹೆಂಡತಿ ನಮ್ಮನೇಲೆ ಇಟ್ಟಿಗೆ ಬರ್ತಾ ಇದ್ರೆ ಸತ್ತಿರೋ ನನ್ನ ಮಗನ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅನ್ಕೊಂಡಿದ್ದೀರಾ? ಅದಕ್ಕೆ ಒಂದು ಕೂಲಿಗೆಟ್ ಹೆಣ್ಣಂತ ಮನೇಲಿ ಇಟ್ಕೊಂತೀಯ? ನೋನೋ, ಎಂದೋ ನಡೆದಿದ್ ಪುರಾಣನ ಈಗ್ಯಾಕೆ ತೆಗಿತಾ ಇದ್ದೀರಾ? ಅವಳು ನನ್ನ ಹಾಗೆ ಹೆಣ್ಣು. ಹೆಣ್ಣಿನ ಸಂಕಟ ಏನು ಅನ್ನೋದು ನನಗ್ ಗೊತ್ತರಿ, ನನಗ್ ಗೊತ್ತು. ಈಗೇನೀಗ ಅವಳು ಕೂಲಿ ಮಾಡಬಾರ್ದು ಅಷ್ಟೇ ತಾನೆ? ಆಲ್ ರೈಟ್, ಆಲ್ ರೈಟ್. ಏನಂದ್ರೆ ನಮ್ಮ ಮಗಳನ್ನ ನಾನ್ ನೋಡ್ದೆ. ಹೆಸರೇನಂತ ಗೊತ್ತಾ? ಗೀತಾ. ಮುದ್ದಾಗಿದೆ ಅಲ್ಲ ಅವಳು. ಅದೆಷ್ಟೇ ಹತ್ರ ಬೆಳೆದು ಬಿಟ್ಟಿದ್ದಾಳೆ ಅಂತ ನೋಡಕ್ಕೆಲ್ಲ ನಿಮ್ ಹಾಗೆ ಅಂದ್ರೆ. ಅವಳು ನನ್ನ ಅಮ್ಮ ಅಂದಾಗ ನಂಗೆ ಅದೆಷ್ಟು ಆನಂದ ಆಗೋಯ್ತು ಗೊತ್ತಾ? ಒಂದೇ ಒಂದ್ಸಲ ಅವಳ ಬಾಚಿ ತಪ್ಕೊಳ್ಳೋಣ ಅನ್ನಿಸ್ತು. ನೀವೇ ಹೇಳಿ ವಸಂತಮ್ಮ. ಏನ್ ಮೇನ ಕಾಗ್ದ ಗೋಪಿನೇ ಬರ್ದಿರ್ಬೇಕು. ನಿನ್ಗೆ ಹೇಗೆ ಗೊತ್ತು? ನನಗಿನ್ಯಾರಿದ್ದಾರಮ್ಮ ಬರೆಯೋರು? ಕನ್ನಡಕ ಇಲ್ದಿದ್ರೆ ನನ್ನ ಕೈಲಿ ಓದೋಕೆ ಆಗಲ್ಲ. ಸ್ವಲ್ಪ ಓದಿ ಹೇಳಿ. ಅಮ್ಮನಿಗೆ ನಮಸ್ಕಾರ. ಅರ್ಜೆಂಟ್ ಆಗಿ 50 ರೂಪಾಯಿ ಬೇಕು, ತಕ್ಷಣ ಕಳಿಸು. ಇಲ್ಲದಿದ್ದರೆ ಪರೀಕ್ಷೆಗೆ ಸೇರ್ಸೋದಿಲ್ಲ. ಗೋಪಿ. ಸೇರ್ಸಿದ್ರೆ ತಾನೇ ಪಾಸ್ ಆಗೋದೇನ್ ಗ್ಯಾರಂಟಿ? ಫೀಸ್ ಕಟ್ಟೋದ್ರಲ್ಲಿರೋ ಮುತುವರ್ಜಿ ಓದೋದ್ರಲ್ಲಿದ್ರೆ ತಾನೇ ಅವನಿಗೆ. ಏನು ವಸಂತಮ್ಮ, ನೀವು ಹುಷಾರಾಗಿದ್ದೀರಾ ಅಂತ ಒಂದ್ ಮಾತು ಕೂಡ ಬರ್ದಿಲ್ವಲ್ಲ? ಹಣ ಕಳಿಸ್ತಾ ಇರೋವರೆಗೂ ನಾನು ಹುಷಾರಾಗಿ ಇರ್ತೀನಿ ಅಂತ ಅವನಿಗೆ ಗೊತ್ತು. ಸರಿ, ನಾನಿನ್ ಬರ್ತೀನಿ. ₹50. ನೋಡ್ರಪ್ಪ, ನಮ್ಮಮ್ಮನಿಂದ 50 ರೂಪಾಯಿ ಎಮ್ಮ ಬಂದಾಯ್ತು. ನಿಮ್ ದುಡ್ಡೆಲ್ಲ ಎಲ್ಲಿ? ಎಲ್ಲ ನಿಂದು? ಗೋಪಿ, ನಾನು ನೆನ್ನೆ ಎಕ್ಸಾಮ್ ಫೀಸ್ ಕಟ್ಬಿಟ್ನಲ್ಲ. ಯಾವನು ಅಲ್ವೋ ಜಾಕ್ ಪಾಟ್ ಕ್ಯಾರಿಡೋವರ್ ಆಗಿ ರೇಸ್ ಕೋರ್ಸ್ ನಲ್ಲಿ 10 ಲಕ್ಷ ರೂಪಾಯಿ ಕೊಳಿತಾ ಇದೆ. ನಿಮ್ ದುಡ್ಡೆಲ್ಲ ಹಾಕಿ ಕಾಂಬಿನೇಷನ್ ಆಡಿ ಎಲ್ಲಾ ದುಡ್ಡು ದೋಚ್ಬೋದಾಗಿತ್ತು. ಥತ್ತಿರಿ, 50 ರೂಪಾಯಿ ಸ್ಟಾರ್ಟ್ ಇದೆ. ನಿನ್ನ ಹತ್ರ ಇದೇನಾ? ಅಲ್ವಾ ಗೋಪಿ, ನಿಮ್ ತಾಯಿ ಕೂಲಿ ಮಾಡಿ ಕಷ್ಟಪಟ್ಟು ಹಣ ಕಳಿಸ್ತಾ ಇದಾರೆ. ಅದನ್ನ ಪರೀಕ್ಷೆ ಕಟ್ಟಿ ಓದ್ ಪಾಸ್ ಮಾಡೋದ್ ಬಿಟ್ಟು ಜೂಜು ರೇಸು ಅಂತ ದುಡ್ನೆಲ್ಲ ಹಾಳು ಮಾಡ್ತಾ ಇದೆಯಲ್ಲ, ಸರಿಯೇನೋ? ಬಗ್ರಾ ನನ್ನ ಮಗ, ಇವ್ನು ನಮ್ ಗ್ಯಾಂಗ್ಗೆ ಲಾಯಕ್ಕಿಲ್ಲ ಅಲ್ವೋ. ಆ ಎಕ್ಸಾಮ್ ಪಾಸ್ ಮಾಡಿದ್ರೆ ನಮ್ಗೆ ಏನೋ ಸಿಗುತ್ತೆ? ಒಂದು ಜುಜುಬಿ ಸರ್ಟಿಫಿಕೇಟ್. ಅದಕ್ಕೂ ಈ ಕಾಲದಲ್ಲಿ ಬೆಲೆ ಇಲ್ಲ. ಕುದುರೆ ಸೆಲೆಕ್ಟ್ ಮಾಡೋದು ಒಂದು ಎಕ್ಸಾಮ್ ಇದ್ದಾಗ. ಈ ಎಕ್ಸಾಮ್ ಪಾಸ್ ಮಾಡಿ ಲಕ್ಷಾಧೀಶರಾಗ್ಬೇಕು. ಹಾಯ್ ವಿಮ್ಲಾ, ನನ್ನಾಸೆಯ ಹೂವೆ. ಹೀಗೆಲ್ಲ ಚುಡಾಯಿಸಿದ್ರೆ ಪ್ರಿನ್ಸಿಪಾಲ್ ಹತ್ರ ರಿಪೋರ್ಟ್ ಮಾಡ್ಬೇಕಾಗುತ್ತೆ. ಹುಷಾರ್. ಗೋಪಿ, ಕ್ಯಾಕ ಸುಗ್ಲಲ್ಲ ಮಗಕ್ಕೆ. ಲವ್ ಮಗನೇ, ಪ್ರಣಯ ಪ್ರಕರಣ ಪ್ರಾರಂಭ ಆಗೋದೇ ಹೀಗೆ ಕಣೋ. ಅವ್ರು ಉಗಿಯೋದೇ ನಮ್ಗೆ ಅಭಿಷೇಕ, ಆಲಿಂಗನೇ ಆರಾಧನೆ. ನಮಸ್ಕಾರ ಕಾಂಟ್ರಾಕ್ಟ್ರೆ. ಓ ನಮಸ್ಕಾರ. ಏನ್ ಬೊಮ್ಮಣ? ತಗೊಳ್ಳಿ ನಿಮ್ ಬಟ್ವಾಡೆ ಹಣ. ಅಂದ ಹಾಗೆ ಇವತ್ತು ನಮ್ ಗೀತಾ ಬೇಬಿ ಬರ್ತ್ಡೇ. ಅಡ್ವಾನ್ಸ್ ಆಗಿ ಹೇಳ್ತಾ ಇದ್ದೀನಿ, ನೀವು ಅಡ್ವಾನ್ಸ್ ಆಗಿ ಪ್ರೆಸೆಂಟೇಶನ್ ತಗೊಂಡು ಸಾಯಂಕಾಲ ಬಂದ್ಬಿಡಿ. ನಾನು ಅಡ್ವಾನ್ಸ್ ಆಗಿ ಅಲ್ಲೇ ಇರ್ತೀನಿ. ಬರ್ಲಾ? ಆಯ್ತು, ಬನ್ನಿ. ನನ್ನ ಮಗಳು ಹುಟ್ಟಿದಪ್ಪ
ಇವತ್ತಾದ್ರೂ ಅವಳ ಆಶೀರ್ವಾದ ಮಾಡಿ ಹೆತ್ತ ತಾಯಿ ಋಣ ತೀರ್ಸೋ ಭಾಗ್ಯನೂ ಇಲ್ದಾಗಾಯ್ತಲ್ಲ. ಒಂದ್ಸಲ ಅವಳ ಕಣ್ ತುಂಬಾ ನೋಡ್ಕೊಂಡಾದ್ರೂ ಬರ್ತೇನೆ. ಬರೀ ಕೇಕ್ ಅಲ್ಲೇ ಬರ್ತ್ಡೇ ಮುಗಿಸ್ಬೇಡ್ವೆ, ನಮ್ಗೆಲ್ಲ ಎಂಟರ್ಟೈನ್ಮೆಂಟ್ ಬೇಕು ಅಲ್ವೇನೆ? ನೀನೀಗೊಂದ್ ಸಾಂಗ್ ಹಾಡ್ಲೇಬೇಕು. ಪ್ಲೀಸ್ ಕಂಪಲ್ ಮಾಡ್ಬೇಡ ವಿಮ್ಲಾ. ಇವತ್ತ್ಯಾಕೋ ನನಗೆ ಮೂಡ್ ಚೆನ್ನಾಗಿಲ್ಲ. ಯಾಕೆ ಗೀತಾ? ಹೋದ್ ಸಲ ಅಮ್ಮನ ಜ್ಞಾಪಕ ಬಂದ ಹಾಗೆ ಈ ಸಲನೂ ಬಂತ? ಅಮ್ಮ ನೋಡಮ್ಮ, ನಾಳೆಯಿಂದ ನಿನ್ ಕೆಲಸ ಇಲ್ಲ. ನಾನೇ ತಪ್ಪು ಮಾಡಿದೆ. ಅದ್ ನಂಗೆ ಗೊತ್ತಿಲ್ಲಮ್ಮ, ಯಜಮಾನ್ ಆರ್ಡ್ರು. ಯಾಕೆ ವಸಂತ ಹಾಗೆ ನೋಡ್ತಿದ್ದಿ? ನೀವೇನು ಮನುಷ್ಯರು ಇಲ್ಲ ರಾಕ್ಷಸರು? ಅತ್ತೆ ಮನೆಯಲ್ಲಿ ಸುಖವಾಗಿ ಬಾಳ್ಬೇಕಾಗಿತ್ತು ನನ್ನ ಕತ್ತಿ ಹಿಡಿದು ಆಸೆಗೆ ದಬ್ಬಿದ್ರಿ. ತೊಟ್ಲಲ್ಲಿ ಮಲಗಿದ್ದ ಮಗುನ ಹೇಳ್ದೆ ಕೇಳ್ದೆ ಹೊತ್ಕೊಂಡ್ ಬಂದ್ರಿ. ತಾಯಿ ಮಗುನ ಬೇರೆ ಮಾಡಿ ನನ್ನ ಹೊಟ್ಟೆಯಲ್ಲಿ ಕಿಚ್ಚ ಹಚ್ಚಿದ್ರಿ. ಇಷ್ಟೆಲ್ಲ ಸಾಲದು ಅಂತ ನನ್ನ ಕೆಲಸದಿಂದ ತಳ್ಳಿ ಬಾಯಿಗೆ ಮಣ್ಣು ಹಾಕ್ಬೇಕು ಅಂತಿದ್ದೀರಾ? ಅದಕ್ಕೆಲ್ಲ ಕಾರಣ ಇದೆ ವಸಂತ. ಏನ್ ಕಾರಣ? ನಾನ್ ನನ್ ಮಗಳ್ ನೋಡ್ಬಿಟ್ಟೆ ಅಂತ ತಾನೆ. ಹೆತ್ತ ಮಗಳನ್ನ ತಾಯಿ ನೋಡಿದ್ದೆ ತಪ್ಪಾದ್ರೆ ನಾನ್ ಅವಳನ್ನ ಇಲ್ಲಿ ಬಿಟ್ಟಿರೋದು ಇನ್ನು ದೊಡ್ಡ ತಪ್ಪು. ಇನ್ನೊಂದು ಕ್ಷಣ ಅವಳು ನಾನ್ ಬಿಟ್ಟಿರೋಕ್ಕಾಗಲ್ಲ. ನೀವ್ ಯಾರು ನಮ್ಮನ್ನ ಬೇರೆ ಮಾಡೋಕ್ಕೂ ಆಗಲ್ಲ. ಗೀತಾ, 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 ಮಾಮ, ನಾನ್ ನಿಮ್ಮಮ್ಮ ಕೂಗ್ತಾ ಇದ್ದೀನಿ. ಮಾಮ, ಗೀತಾ. ನೀನ್ ಎಷ್ಟು ಕೂಗ್ಕೊಂಡ್ರು ಅವಳು ಬರೋಲ್ಲ. ಯಾಕೆ? ಅವಳು ಬೆಳಗಾಂಗೆ ಹೋಗಿದ್ದಾಳೆ. ಅಲ್ಲಿಗೆ ಹೋಗ್ತೀನಿ, ಬೀದಿ ಬೀದಿ ಹುಡುಕ್ತೀನಿ. ನೀವೆಲ್ಲಿ ಬರ್ತಿಟ್ಟಿದ್ರು ಕಣ್ಣು ಹಿಡಿದು ಕರ್ಕೊಂಡು ಹೋಗ್ತೀನಿ. ಹಾಗೆ ಮಾಡು. ನಿನ್ನ ಗುಡಿಸಲುಗಳನ್ನು ಕರ್ಕೊಂಡು ಹೋಗಿ ಇಟ್ಕೋ. ನೀನೇ ಅವಳ ಹೆತ್ತ ತಾಯಿ ಅಂತ ಅವಳಿಗೆ ತಿಳಿಸು. ಅಲ್ದೆ ಮದುವೆಗೆ ಮುಂಚೆ ನಿನಗೆ ಹುಟ್ಟಿದ್ನಲ್ಲ ಮಗ, ಅವನ್ನ ಅವಳು ತೋರ್ಸು. ಇದರಿಂದ ನಿನ್ನ ಅಜ್ಜಿ ತಾತ ನಮ್ಮಿಬ್ಬರನ್ನು ದೂರ ಮಾಡಿದ್ರು ಅಂತ ಅವಳಿಗೆ ಹೇಳು. ತನ್ನ ತಾಯಿ ಎಂಥ ಪವಿತ್ರನೋ ಸತ್ಯ ಅವಳಿಗೂ ಗೊತ್ತಾಗಲಿ. ಅವಮಾನದಿಂದ ಅವಳು ಕೆರೆಗೋ ಬಾವಿಗೋ ಬಿದ್ದ. ಅಯ್ಯೋ, ಮತ್ತೆ ಮತ್ತೆ ಯಾಕಿಂಥ ಮಾತುಗಳಿಂದ ನಾನು ಚುಚ್ಚುತ್ತಾ ಇದ್ದೀನಿ? ನಾನು ಅವಳು ನೋಡಲ್ಲ, ನಾನ್ ನನ್ ಮಗಳು ನೋಡಲ್ಲ, ನಾನು ಅವಳು ನೋಡೋದೇ ಇಲ್ಲ. ಅಳಬೇಡ ವಸಂತ. ನೋಡು, ನಿನಗೆ ಕೆಲಸ ಕೊಡ್ಬೇಡ ಅಂತ ಹೇಳಿದ್ ನಿಜ. ಆದ್ರೆ ನೀನು ಉಪವಾಸ ಸಾಯ್ಬೇಕು ಅಂತ ಅಲ್ಲ. ನಮಗ್ ಮೊಮ್ಮಗಳನ್ನ ಕೊಟ್ಟು ನೀನು ಕಷ್ಟ ಪಡಬಾರ್ದು ಅಂತ ಅಷ್ಟೇ. ಬೊಮ್ಮಣ್ಣ, ಎಲ್ಲೋಗಿದ್ದೆ? ಇವ್ರ ಮನೆಗೆ. ಯಾಕೆ? ಈ ಬೆಡ್ಗೆ ಕೊಟ್ಟು ಬರೋದಿಕ್ಕೆ. ಆ ಪೆಟ್ಟಿಗೆಯಲ್ಲಿ ಏನಿದೆ ತೋರ್ಸು. ನೋಡಮ್ಮ ವಸಂತ, ಇದೆಲ್ಲ ನಿನಗೆ. ಇನ್ಮೇಲೆ ನೀನ್ ನೆಮ್ಮದಿಯಾಗಿರ್ಬಹುದು. ಬೇಡ, ನಾನಿದನ್ನು ಮುಟ್ಟಲ್ಲ. ಹೆತ್ತ ಮಗುನ ಬಿಟ್ಟಿದ್ದೀನಿ ಹೊರತು ನಿಮಗೆ ಮಾಡ್ಕೊಂಡಿಲ್ಲ. ನಿಮ್ಮ ಯಾವ ಕರುಣೆನೂ ನನಗೆ ಬೇಕಾಗಿಲ್ಲ, ನನಗೆ ಬೇಕಾಗಿಲ್ಲ, ನನಗೆ ಬೇಕಾಗಿಲ್ಲ. ವಸಂತ, ಏನು ಅಂದ್ರೆ ನಿಮ್ ಮನಸ್ ಕಲ್ಲು ರೀ? ಹೌದು ಕಣೆ, ನನ್ನ ಮನಸ್ಸು ಕಲ್ಲೇ. ನಾವು ವಂಶದ ಗೌರವ ಉಳಿಸ್ಕೋಬೇಕಾದ್ರೆ ನನ್ನ ಮನಸ್ಸು ಕಲ್ಲು ಮಾಡ್ಕೊಳ್ಳೇಬೇಕು. ಇದನ್ನೇನ್ ಮಾಡ್ಲಿ? ತಿಪ್ಪೆ ಸಾಕು, ಇಡಿಯಟ್. ಯಾರು? ಹಾಯ್ ಮಮ್ಮಿ. ಯಾಕೆ ಯಾಕಾಗಿ ನಿಂತ್ಬಿಟ್ಟೆ? ನಾನು ನಿನ್ ಮಗ ಗೋಪಿ. For more updates, like, comment, subscribe to our channel.